ನಮಸ್ಕಾರ. ಮುಖ್ಯಾಂಶಗಳು. ರೈಲು ನಿರ್ಮಾಣದ ಎಲ್ಲ ಹಂತಗಳಲ್ಲಿ ಮೇಕ್ ಇನ್ ಇಂಡಿಯಾ ಛಾಪು. ಮನೆ ಮನೆಗೆ ಕೊಳವೆ ಮೂಲಕ ನೀರು ಪೂರೈಕೆ ಯೋಜನೆ ಪ್ರಗತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಮೇಕೆದಾಟು ನೀರಾವರಿ ಯೋಜನೆ ಶೀಘ್ರ ಅನುಷ್ಠಾನ, ವಿದ್ಯುತ್ ಉತ್ಪಾದನೆಗೂ ಅಗತ್ಯ ಕ್ರಮ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ರಾಜ್ಯದೆಲ್ಲೆಡೆ ಇಂದಿನಿಂದ 6ರಿಂದ 8ನೇ ತರಗತಿ ಆರಂಭ. ಪಠ್ಯಕ್ರಮ ಕಡಿತ. ಸಚಿವ ಎಸ್ ಸುರೇಶ್ ಕುಮಾರ್. ಹಾಗೂ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯಲು ಕ್ರೀಡಾಪಟುಗಳಿಗೆ ವಿಶ್ವ ದರ್ಜೆ ಮಟ್ಟದ ತರಬೇತಿ. ದೇಶೀಯ ತರಬೇತಿದಾರರಿಗೆ ವಿಶೇಷ ಸೌಲಭ್ಯ. ಕಿರಣ್ ರಿಜಿಜು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಪಶ್ಚಿಮ ಬಂಗಾಳದ ವಿವಿಧ ರೈಲ್ವೆ ಯೋಜನೆಗಳಿಗೆ ಹಸಿರು ನಿಶಾನೆ ತೋರಿದರು. ಕೋಲ್ಕತಾ ಮೆಟ್ರೋ ವಿಸ್ತರಣೆ ಸೇರಿದಂತೆ ಹಲವಾರು ರೈಲ್ವೆ ಯೋಜನೆಗಳನ್ನು ಉದ್ಘಾಟಿಸಿ ಇವು ಆತ್ಮನಿರ್ಭರ ಭಾರತದ ಬಲ ವರ್ಧಿಸಲಿವೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಕಾಳಿ ಮಂದಿರಕ್ಕೆ ಭೇಟಿ ನೀಡುವ ಪ್ರವಾಸಿಗಳಿಗೆ ರೈಲು ಮಾರ್ಗಗಳಿಂದ ಪ್ರಯೋಜನವಾಗಲಿದೆ ಎಂದರು. ರೈಲು ನಿರ್ಮಾಣದ ಎಲ್ಲ ಹಂತಗಳಲ್ಲಿ ಮೇಕ್ ಇನ್ ಇಂಡಿಯಾ ಛಾಪನ್ನು ಕಾಣಬಹುದು ಎಂದ ಪ್ರಧಾನಿ, ರೈಲು ಬೋಗಿ, ಆಧುನಿಕ ಇಂಜಿನ್ ಸೇರಿದಂತೆ ಎಲ್ಲ ರೀತಿಯ ತಂತ್ರಜ್ಞಾನ ಇಂದು ಭಾರತದ್ದೇ ಆಗಿದೆ. ಇದರಿಂದ ಯೋಜನೆಗಳ ಗುಣಮಟ್ಟದಲ್ಲಿ ಹೆಚ್ಚಳವಾಗಿದ್ದು ವೆಚ್ಚ ಕಡಿಮೆಯಾಗಿದೆ. ರೈಲುಗಳ ವೇಗದಲ್ಲೂ ಏರಿಕೆಯಾಗಿದೆ ಎಂದರು. ಪಶ್ಚಿಮ ಬಂಗಾಳ ಆತ್ಮನಿರ್ಭರತೆಯ ಕೇಂದ್ರವಾಗುತ್ತಿದ್ದು ರೈಲ್ವೆ ಜಾಲವನ್ನು ಸಶಕ್ತಗೊಳಿಸಲಾಗುತ್ತಿದೆ. ಬಂಗಾಳದಿಂದ ಉತ್ತರ ಪಶ್ಚಿಮ ಭಾರತವನ್ನು ಜೋಡಿಸಲಾಗುತ್ತಿದೆ. ಅನೇಕ ಕೈಗಾರಿಕಾ ಕೇಂದ್ರಗಳೊಂದಿಗೂ ಸಂಪರ್ಕ ಕಲ್ಪಿಸಲಾಗುತ್ತಿದೆ. ಇದರಿಂದ ಉದ್ಯೋಗಾವಕಾಶ ಹೆಚ್ಚಲಿದ್ದು ಆತ್ಮನಿರ್ಭರ ಭಾರತದ ಅಂತಿಮ ಗುರಿಯೂ ಇದೇ ಆಗಿದೆ ಎಂದರು. ರೈಲ್ವೆ ಸಚಿವ ಪಿಯೂಷ್ ಗೋಯಲ್, ಅಭಿವೃದ್ಧಿ ಕಾರ್ಯಗಳ ಮೂಲಕ ಸ್ವರ್ಣ ಬಂಗಾಳ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. देवालिर्बंती ब्रह्मपुत्र के दोनों किनारे दिवाली में झलने वाले दीप से रोशन होंगे। और कल मैंने खास करके मीडिया में, सोशल मीडिया में देखा कि आपने इस क्षेत्र में कैसे दिवाली मनाई, कैसे हजारों दीप जलाए। दियों का वो प्रकाश शांति और स्थायित्व के बीच असम में होते विकास की तस्वीर भी है। केंद्र और असम सरकार मिलकर राज्य के संतुलित विकास में जुटी है और इस विकास का एक बड़ा आधार है असम का इंफ्रास्ट्रक्चर। साथियों, नॉर्थ बैंक में भरपूर सामर्थ्य होने के बावजूद पहले की सरकारों ने इस क्षेत्र के साथ सौतेला व्यवहार किया। यहां की कनेक्टिविटी हो, अस्पताल हो, शिक्षा के संस्थान हो, उद्योग हो, पहले की सरकारों की प्राथमिकता में नजर ही नहीं आ रहे थे। मोदी 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 मोदी। ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಜಗದೀಪ್ ಧನ್ಕರ್ ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಹೂಗ್ಲಿಯಲ್ಲಿ ಆಯೋಜಿಸಲಾಗಿದ್ದ ಜಾಥಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಮೂಲಸೌಕರ್ಯ ಸರ್ಕಾರದ ಆದ್ಯ ಕ್ಷೇತ್ರವಾಗಿದ್ದು ಅತ್ಯಂತ ತ್ವರಿತವಾಗಿ ಅಭಿವೃದ್ಧಿ ಯೋಜನೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಈಗ ಪಶ್ಚಿಮ ಬಂಗಾಳ ಪರಿವರ್ತನೆಗೆ ಮನಸ್ಸು ಮಾಡುತ್ತಿದೆ ಎಂದರು. ವಿಶ್ವದ ಎಲ್ಲ ಮುಂದುವರೆದ ದೇಶಗಳಲ್ಲಿ ಒಂದು ಅಂಶವನ್ನು ಸಾಮಾನ್ಯವಾಗಿ ಕಾಣಬಹುದು. ಅಲ್ಲೆಲ್ಲ ಸರಿಯಾದ ಸಮಯದಲ್ಲಿ ಮೂಲ ಸೌಲಭ್ಯಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ. ಆಧುನಿಕ ರಸ್ತೆ, ರೈಲ್ವೆ, ವಿಮಾನಯಾನ ಸೌಲಭ್ಯಗಳು ಅಲ್ಲಿವೆ. ಅಂಥ ಅಭಿವೃದ್ಧಿ ಕಾರ್ಯಗಳು ದಶಕಗಳ ಹಿಂದೆಯೇ ಇಲ್ಲಿಯೂ ಆಗಬೇಕಾಗಿತ್ತು. ಆದರೆ ಆಗಲಿಲ್ಲ. ಹೀಗಾಗಿ ಇನ್ನೂ ತಡ ಮಾಡುವಂತಿಲ್ಲ, ಕ್ಷಣಕಾಲವನ್ನು ವ್ಯಯ ಮಾಡುವಂತಿಲ್ಲ ಎಂದರು. ಹಿಂದಿನ ಸರ್ಕಾರಗಳು ಬಂಗಾಲದ ಐತಿಹಾಸಿಕ ನೆಲವನ್ನು ಹಾಗೆಯೇ ಬಿಟ್ಟುಬಿಟ್ಟರು. ಮೂಲಸೌಕರ್ಯ ನಿರ್ಮಾಣಕ್ಕೆ ಆದ್ಯತೆ ನೀಡಲಿಲ್ಲ. ಪರಿಣಾಮವಾಗಿ ಬಂಗಾಳದ ವಂದೇ ಮಾತರಂ ಭವನ ಸೇರಿದಂತೆ ಅನೇಕ ಐತಿಹಾಸಿಕ ಸ್ಥಳಗಳು ಇಂದು ದುಸ್ಥಿತಿಯಲ್ಲಿವೆ. ಗುಲಾಮಿತನದಿಂದ ನರಳುತ್ತಿದ್ದ ದೇಶಕ್ಕೆ ವಂದೇ ಮಾತರಂ ಶಬ್ದ ಹೊಸ ಚೇತನ ನೀಡಿತ್ತು. ಇಂಥ ಸ್ಥಳಗಳ ಅನಾದರ ಅತ್ಯಂತ ಅನ್ಯಾಯ.
ಇದರ ಹಿಂದೆ ದೊಡ್ಡ ರಾಜಕೀಯವಿದೆ, ಸಬ್ಕಾ ವಿಕಾಸದ ಬದಲಾಗಿ ವೋಟ್ ಬ್ಯಾಂಕ್ ರಾಜಕೀಯವಿದೆ ಎಂದು ಆರೋಪಿಸಿದರು. ಇಂದಿನ ಬಂಗಾಳ ಅಭಿವೃದ್ಧಿಯಲ್ಲಿ ದೇಶದ ಎಲ್ಲ ರಾಜ್ಯಗಳಿಗಿಂತ ಮುಂದಿತ್ತು. ಆದರೆ ಬಂಗಾಳ ಇಂದು ಹಿಂದುಳಿದ ರಾಜ್ಯವಾಗಿದೆ. ಹಳ್ಳಿಗಳಲ್ಲಿ ಟಿಎಂಸಿ ಕಾರ್ಯಕರ್ತರ ಅಟ್ಟಹಾಸ ಮಿತಿ ಮೀರುತ್ತಿದೆ. ಬಡವರು ಮತ್ತೂ ಬಡವರಾಗುತ್ತಿದ್ದಾರೆ. ಟಿಎಂಸಿ ಬೆಂಬಲಿಗರು ಕಿಸಾನ್ ಸಮ್ಮಾನ್ ನಿಧಿಯ ಹಣವನ್ನು ಲೂಟಿ ಹೊಡೆದಿದ್ದಾರೆ ಎಂದು ಆರೋಪಿಸಿದರು. ಆಯುಷ್ಮಾನ್ ಭಾರತ ಯೋಜನೆ ಸೇರಿದಂತೆ ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಪಶ್ಚಿಮ ಬಂಗಾಳದ ಜನರು ವಂಚಿತರಾಗುತ್ತಿದ್ದಾರೆ. ದೇಶದ ಪ್ರತಿ ಮನೆಗೆ ಪೈಪ್ ಮೂಲಕ ನೀರು ಪೂರೈಸುವ ಕಾರ್ಯ ಪ್ರಗತಿಯಲ್ಲಿದೆ. ಆದರೆ ಬಂಗಾಳದ ತಾಯಂದಿರಿಗೆ ಇದರ ಸೌಲಭ್ಯ ಸಿಗುತ್ತಿಲ್ಲ ಎಂದರು. ಹೂಗ್ಲಿ ಹಿಂದೊಮ್ಮೆ ಉದ್ಯೋಗದ ಕೇಂದ್ರವಾಗಿತ್ತು. ಇಲ್ಲಿನ ಸ್ಟೀಲ್, ಕಬ್ಬಿಣ, ಸೆಣಬು ಕೈಗಾರಿಕೆಗಳು ಖ್ಯಾತವಾಗಿದ್ದವು. ಪ್ಯಾಕೇಜಿಂಗ್ಗಾಗಿ ಇಲ್ಲಿನ ಸೆಣಬು ಇಡೀ ದೇಶಕ್ಕೆ ಪೂರೈಕೆಯಾಗುತ್ತಿದ್ದವು. ಆದರೆ ಇಂದು ಇವು ಸಹ ದುಸ್ಥಿತಿ ತಲುಪಿವೆ. ಉದ್ಯೋಗ ಮತ್ತು ಅಭಿವೃದ್ಧಿ ನೀತಿಯಲ್ಲಿ ಬಿಜೆಪಿ ಬದಲಾವಣೆ ತರಲಿದೆ ಎಂದರು. युवाओं को रोजगार यानी विकास के हर पहलू के लिए मूलभूत आवश्यकता होती है. इसलिए पश्चिम बंगाल में भी कनेक्टिविटी से जुड़ा इंफ्रास्ट्रक्चर ये भारत सरकार की प्राथमिकता है, हमारी भी प्राथमिकता है. ರಾಜ್ಯದ ನೀರಾವರಿ ಹಿತಾಸಕ್ತಿಗಳ ವಿಚಾರದಲ್ಲಿ ರಾಜಿ ಪ್ರಶ್ನೆಯೇ ಇಲ್ಲ. ಕಾವೇರಿ ನದಿಯ ಹೆಚ್ಚುವರಿ ನೀರನ್ನು ಬಳಸಿಕೊಳ್ಳಲು ತಮಿಳುನಾಡು ಸರ್ಕಾರ ರೂಪಿಸಿರುವ ಯೋಜನೆ ವಿರುದ್ಧ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪಣಾ ಅರ್ಜಿ ಸಲ್ಲಿಸಲಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ಮಂಡ್ಯದಲ್ಲಿ ಇಂದು ಅವರು ತಮಿಳುನಾಡು ಸರ್ಕಾರದ ಧೋರಣೆ ವಿರುದ್ಧ ದೂರು ಸಲ್ಲಿಸಲು ರಾಜ್ಯದ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಈಗಾಗಲೇ ದೆಹಲಿಗೆ ತೆರಳಿದ್ದು ಕೇಂದ್ರ ಜಲಸಂಪನ್ಮೂಲ ಸಚಿವರೊಂದಿಗೆ ಚರ್ಚಿಸಲಿದ್ದಾರೆ ಎಂದರು. ಮೇಕೆದಾಟು ನೀರಾವರಿ ಯೋಜನೆಯನ್ನು ತಮ್ಮ ಸರ್ಕಾರದ ಅವಧಿಯಲ್ಲೇ ಅನುಷ್ಠಾನಕ್ಕೆ ತರಲಾಗುವುದು. ಕುಡಿಯುವ ನೀರು ಪೂರೈಕೆ ಸೇರಿದಂತೆ ವಿದ್ಯುತ್ ಉತ್ಪಾದನೆ ಹಾಗೂ ನೀರಿನ ಶೇಖರಣೆಗೂ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು. ಹಾಸನ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವಿಮಾನ ನಿಲ್ದಾಣಗಳನ್ನು ಸ್ಥಾಪನೆ ಮಾಡಲಾಗುತ್ತಿದೆ. ರಾಜ್ಯದ ಸುಮಾರು 12 ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾಲಯಗಳು ಅಸ್ತಿತ್ವದಲ್ಲಿಲ್ಲ. ಹಂತ ಹಂತವಾಗಿ ವಿಶ್ವವಿದ್ಯಾಲಯಗಳನ್ನು ಪ್ರಾರಂಭಿಸುವ ಕೆಲಸ ಮಾಡಲಾಗುವುದು ಎಂದರು. ಎಲ್ಲ ಪಕ್ಷಗಳು ಬಹಳ ಸ್ಪಷ್ಟ ನಿಲುವಿದೆ. ಮೇಕೆದಾಟಿನ ಒಂದು ಏನು ಕಾಮಗಾರಿ ಆಗಬೇಕಾಗಿದೆ ಆ ಕಾಮಗಾರಿ ಆಗಬೇಕು. ಮೇಕೆದಾಟಿನ ನೀರಾವರಿ ಯೋಜನೆ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾದಂಥ ನಿಲುವು ನಮ್ಮ ಸರ್ಕಾರದಲ್ಲಿದೆ. ನಮ್ಮ 1ನೇ ವರ್ಷದ ಒಂದು ಆಚರಣೆಯಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಇದೆ. ಅವಶ್ಯಕತೆ ಇದೆ. ಕುಡಿಯೋ ನೀರಿನ ಯೋಜನೆಗಾಗಲಿ ಅಥವಾ ಪವರ್ ಜನ್ರೇಷನ್ಗಾಗಲಿ ಅಥವಾ ಸ್ಟೋರೇಜ್ಗಾಗಲಿ ಎಲ್ಲ ಕಾರಣದಲ್ಲೂ ಬೇಕಾಗಿದೆ. ಇದನ್ನು ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ಪ್ರಯತ್ನಗಳು ನಡೆದಿದೆ. ಈ ದಿಕ್ಕಿನಲ್ಲಿ ಯಶಸ್ವಿಯಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನ ನಮ್ಮ ಸರ್ಕಾರದ ಅವಧಿಯಲ್ಲಿ ಇದನ್ನು ಮಾಡುವಂಥದ್ದಾಗುತ್ತೆ. ಕಾರ್ಯರೂಪಕ್ಕೆ ತರಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸಿ ರಾಜ್ಯದ ಹಲವಾರು ನಗರಗಳಲ್ಲಿ ಈಗಾಗಲೇ ಏರ್ಪೋರ್ಟ್ನ ಬೀದರ್ನಲ್ಲಾಗಲಿ, ಕಾರವಾರನಲ್ಲಾಗಲಿ, ಇವತ್ತು ಶಿವಮೊಗ್ಗದಲ್ಲಾಗಲಿ ಮತ್ತು ಗುಲ್ಬರ್ಗ ಮತ್ತು ಹಾಸನಲ್ಲಿ ಮಾಡುವಂಥದ್ದನ್ನ ಈಗಾಗಲೇ ಕ್ರಮವನ್ನು ವಹಿಸಿ ಕೆಲಸವನ್ನು ಪ್ರಾರಂಭವನ್ನು ಮಾಡುವಂಥ ಎಲ್ಲ ಈ ದಿಕ್ಕಿನಲ್ಲಿ ಪ್ರಯತ್ನಗಳು ನಡೆದಿದೆ, ಮಾಡುವಂಥದ್ದಾಗುತ್ತೆ. ರಾಜ್ಯಾದ್ಯಂತ ಇಂದಿನಿಂದ 6ರಿಂದ 8ನೇ ತರಗತಿವರೆಗೆ ಪೂರ್ಣ ಪ್ರಮಾಣದಲ್ಲಿ ಶಾಲೆಗಳು ಆರಂಭವಾಗಿದೆ. ಕೊರೋನಾ ಸೋಂಕು ಭೀತಿ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಮತ್ತು ಕೇರಳ ಗಡಿ ಭಾಗಗಳಲ್ಲಿ ಇಂದಿನಿಂದ ಕೇವಲ 8ನೇ ತರಗತಿಯ ಶಾಲೆಗಳನ್ನು ಪ್ರಾರಂಭಿಸಲಾಗಿದೆ. ರಾಜ್ಯದ ಕೋವಿಡ್-19 ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು, ಆರೋಗ್ಯ ಮತ್ತು ಇತರೆ ಇಲಾಖೆಗಳು ನೀಡಿದ ಸಲಹೆ ಮೇರೆಗೆ ಇಂದಿನಿಂದ 6ರಿಂದ 8ನೇ ತರಗತಿಯವರೆಗೆ ಶಾಲೆಗಳನ್ನು ಆರಂಭಿಸಲಾಗಿದೆ. ಎಲ್ಲ ಶಾಲೆಗಳಲ್ಲಿ ಕೋವಿಡ್-19 ನಿಯಮಗಳ ಕಡ್ಡಾಯ ಪಾಲನೆಯೊಂದಿಗೆ ತರಗತಿಗಳನ್ನು ಆರಂಭಿಸಲಾಗಿದೆ. ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಿಲ್ಲ. ಶಾಲೆಗೆ ಹಾಜರಾಗುವವರು ಪೋಷಕರಿಂದ ಒಪ್ಪಿಗೆ ಪತ್ರವನ್ನು ಕಡ್ಡಾಯವಾಗಿ ತರಬೇಕು. ಕೋವಿಡ್ ಸೋಂಕು ಪ್ರಕರಣಗಳು ಮತ್ತೆ ಕಾಣಿಸಿಕೊಂಡಿರುವ ಹಿನ್ನೆಲೆ ಬೆಂಗಳೂರು ನಗರ ಮತ್ತು ಕೇರಳ ಗಡಿ ಭಾಗದ ಶಾಲೆಗಳಲ್ಲಿ ಕೇವಲ 8ನೇ ತರಗತಿ ಶಾಲೆಗಳನ್ನು ಇಂದು ತೆರೆಯಲಾಗಿದೆ. ಕೇರಳ ಭಾಗದಿಂದ ಗಡಿ ಶಾಲೆಗಳಿಗೆ ಬರುವ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೋವಿಡ್ ಪರೀಕ್ಷೆಗೆ ಒಳಗಾಗಿ ನೆಗೆಟಿವ್ ಫಲಿತಾಂಶವಿದ್ದರೆ ಮಾತ್ರ ತರಗತಿಗೆ ಹಾಜರಾಗಲು ಅನುಮತಿ ನೀಡಲಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ನೆಲಮಂಗಲ ತಾಲೂಕಿನ ವಿವಿಧ ಶಾಲೆಗಳಿಗಿಂದು ಭೇಟಿ ನೀಡಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು.
ಅದಾಯ್ತಾ? ಊಟ ಏನ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? ಬೆಳಗ್ಗೆ ಎದ್ದು ನಾನು ತಿಂಡಿ ತಿಂದಿಲ್ಲ ಅನ್ನೋ ಕೈ ಮೇಲೆ ಮಾಡಿ ಸಂಪಾದ ಪಡ್ಕೊಬೇಡಿ. ನಮ್ಮ ಮನೆ ತಿಂಡಿ ಮಾಡಿಲ್ಲ, ತಿಂಡಿ ಆಗಿರ್ಲಿಲ್ಲ, ತಿಂಡಿ ತಿನ್ನಿಲ್ಲ ಅನ್ನೋ ಹೇಳಿದ್ದೀರಾ? ಅವ್ರ ಮನೆ ಕೊಟ್ರ ನೀನಮ್ಮ ಎಷ್ಟು? ನಂತರ ಅವರು ರಾಜ್ಯದಲ್ಲಿ ಇಂದಿನಿಂದ 6ರಿಂದ 8ನೇ ತರಗತಿವರೆಗೂ ಶಾಲೆಗಳು ಆರಂಭವಾಗಿದ್ದು ವಸ್ತುಸ್ಥಿತಿಯನ್ನು ಅರಿಯಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಶಾಲೆಗಳಿಗೆ ಭೇಟಿ ನೀಡಿದ್ದೇನೆ. ವಿದ್ಯಾರ್ಥಿಗಳ ಹಾಜರಾತಿ ಉತ್ತಮವಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಪಠ್ಯಕ್ರಮವನ್ನು ಕಡಿತಗೊಳಿಸಲಾಗಿದೆ. ಒಟ್ಟಾರೆ 6ರಿಂದ 10ನೇ ತರಗತಿವರೆಗಿನ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭವಾದಂತಾಗಿದೆ ಎಂದರು. ಯಾಕಂದರೆ ಅವರು ಯಾವುದೇ ಒತ್ತಡದಲ್ಲಿ ಇರಬಾರ್ದು ಅನ್ನೋದು ನಮ್ಮೆಲ್ಲರದು ಕೂಡ ಅನಿಸಿಕೆ. ಅದಕ್ಕೋಸ್ಕರ ನಾವು ಸಿಲೆಬಸ್ಸು ಕೂಡ ಕಟ್ ಮಾಡಿದ್ದೀವಿ. ಸೊ ಕೆಲವೆಲ್ಲನೂ ಕೂಡ ಟಿಪ್ಸ್ ಕೊಡೋದಕ್ಕೆ ಇದು ಅನುಕೂಲ ಆಗ್ತಾ ಇದೆ. ನಾನು ಜನವರಿ 1ನೇ ತಾರೀಕಿಂದ ಸುಮಾರು ಇದು 65ನೇದೋ 70ನೇದೋ ಶಾಲೆ ನಾನು ಹೋಗಿ ಮಕ್ಕಳ ಹತ್ರ ಶಿಕ್ಷಕರ ಜೊತೆ ಎಲ್ಲನೂ ಕೂಡ ಮಾತಾಡ್ತಾ ಇದ್ದೇನೆ. ಮತ್ತು ಇವತ್ತು ನಂಗೆ ಖುಷಿ ಆಗ್ತಾ ಇರೋದು 6, 7, 8 ಏನು ತರಗತಿ ನಡೆದಿದೆ, 90% ಜಾಸ್ತಿ ಅಟೆಂಡೆನ್ಸ್ ಇವತ್ತಿದೆ. ನಿಮ್ಗೆ ಗೊತ್ತಿದೆ, ನಾವು ಯಾವುದು ಕೂಡ ಕಂಪಲ್ಸರಿ ಮಾಡಿಲ್ಲ. ಅವರು ಇಚ್ಛೆ ಇದ್ದರೆ ಬರ್ಬೋದು, ಆದರೆ ಬರುವಾಗ ತಂದೆ ತಾಯಿಗಳ ಒಪ್ಪಿಗೆ ಪತ್ರ ತರಬೇಕು ಅಂತ ನಾವು ಮಾಡಿದ್ದೀವಿ. ಮತ್ತು ಇದೇನೇನು ಮುನ್ನೆಚ್ಚರಿಕಾ ಕ್ರಮ ತೊಗೊಂಡಿದ್ದಾರೆ ಅದು ಯಾವ ರೀತಿ ಇದೆ ಅನ್ನೋದು ಕೂಡ ವೀಕ್ಷಣೆ ಮಾಡೋಕ್ಕೆ ಇದು ಅನುಕೂಲ ಆಗ್ತದೆ. ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕಠಿಣ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದ್ದು ಸಾರ್ವಜನಿಕರು ಕೋವಿಡ್-19 ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವುದು ತೀರಾ ಅಗತ್ಯವಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ರಾಜ್ಯದಲ್ಲಿ ಕೊರೋನಾ ನಿಯಮಗಳ ಪಾಲನೆ ಸರಿಯಾಗಿ ಆಗುತ್ತಿಲ್ಲ. ಮದುವೆ, ಜಾತ್ರೆ, ಹೋರಾಟ ಇನ್ನಿತರ ಸಮೂಹ ಕಾರ್ಯಕ್ರಮಗಳಿಂದಾಗಿ ಜನದಟ್ಟಣೆ ಉಂಟಾಗುತ್ತಿದ್ದು ಸೋಂಕು ಹರಡಲು ದಾರಿಯಾಗುತ್ತಿದೆ. ಜನಸಾಮಾನ್ಯರು ಅಷ್ಟೇ ಅಲ್ಲದೆ ಗಣ್ಯರು ಮತ್ತು ಅತಿಗಣ್ಯರು ಕೂಡ ಮಾಸ್ಕ್ ಧರಿಸದೇ ಇರುವುದು ಸೇರಿದಂತೆ ಕೊರೋನಾ ನಿಯಮಗಳನ್ನು ಪಾಲನೆ ಮಾಡುತ್ತಿಲ್ಲ ಎಂದು ಬೇಸರದಿಂದ ನುಡಿದರು. ಇದೇ ಪರಿಸ್ಥಿತಿ ಮುಂದುವರೆದರೆ ಮಹಾರಾಷ್ಟ್ರದಲ್ಲಿ ಲಾಕ್ಡೌನ್ ಪರಿಸ್ಥಿತಿ ನಿರ್ಮಾಣವಾಗಿರುವಂತೆ ರಾಜ್ಯದಲ್ಲೂ ಇಂತಹ ಪರಿಸ್ಥಿತಿ ಉದ್ಭವಿಸಬಹುದು. ಹಾಗಾಗಿ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳದಂತೆ ಮುನ್ನೆಚ್ಚರಿಕೆ ನೀಡಿದ ಅವರು, ನಾಗರಿಕ ಪ್ರಜ್ಞೆ ಜವಾಬ್ದಾರಿಯಲ್ಲಿ ಮುಖ್ಯವಾಗಿರುತ್ತದೆ. ಇಲ್ಲವಾದರೆ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿರುತ್ತದೆ ಎಂದು ಸಚಿವರು ಹೇಳಿದರು. ಆರೋಗ್ಯ ಇಲಾಖೆಯಿಂದ ಹೊಸ ಮಾರ್ಗಸೂಚಿಯನ್ನು ಪ್ರಕಟಿಸಲಾಗುತ್ತಿದ್ದು ಮದುವೆ ಸಮಾರಂಭಗಳಲ್ಲಿ ಮಾಸ್ಕ್ ಸೇರಿದಂತೆ ಇನ್ನಿತರೆ ನಿಯಮಗಳ ಪಾಲನೆಗೆ ಸಂಬಂಧಿಸಿದಂತೆ ಮಾರ್ಷಲ್ ಒಬ್ಬರನ್ನು ನೇಮಿಸಲು ನಿರ್ಧರಿಸಲಾಗಿದ್ದು 500ಕ್ಕೂ ಹೆಚ್ಚು ಜನರು ಭಾಗವಹಿಸದಂತೆ ಎಚ್ಚರ ವಹಿಸಬೇಕು ಎಂದರು. ರಾಜ್ಯದಲ್ಲಿ ಕೋವಿಡ್-19 ಲಸಿಕೆ ನೀಡಿಕೆ ಪ್ರಮಾಣ ನಿಗದಿತ ವೇಗದಲ್ಲಿ ನಡೆಯುತ್ತಿಲ್ಲ. ಗದಗ ಮತ್ತು ತುಮಕೂರು ಹೊರತುಪಡಿಸಿ ಉಳಿದ ಜಿಲ್ಲೆಗಳು 70%ಕ್ಕಿಂತಲೂ ಕಡಿಮೆ ಸಾಧನೆ ಹೊಂದಿವೆ. ಈ ಹಿನ್ನೆಲೆಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಗ್ಯ ಕಾರ್ಯಕರ್ತರು ಮತ್ತು ಮುನ್ನೆಲೆ ಕಾರ್ಯಕರ್ತರಿಗೆ ಕಡ್ಡಾಯವಾಗಿ ಲಸಿಕೆ ನೀಡಬೇಕಾಗಿದೆ. ಇದೇ 26ರೊಳಗೆ ಪ್ರತಿ ಜಿಲ್ಲೆಯಲ್ಲಿ 80%ಕ್ಕಿಂತಲೂ ಹೆಚ್ಚಿನ ಗುರಿ ಸಾಧನೆಯಾಗಬೇಕು ಎಂದು ಆರೋಗ್ಯ ಇಲಾಖಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಡಾ ಕೆ ಸುಧಾಕರ್ ಹೇಳಿದರು. ವಿಜಯಪುರ ಜಿಲ್ಲೆಯ ಇಟ್ಟಂಗಿಹಾಳದಲ್ಲಿ ಫುಡ್ ಪಾರ್ಕ್ ಸ್ಥಾಪಿಸುವುದರ ಕುರಿತು ರೈತರು ಸಲ್ಲಿಸಿದ ಪ್ರಸ್ತಾವನೆಯ ಹಿನ್ನೆಲೆ ಕೃಷಿ ಸಚಿವ ಬಿಸಿ ಪಾಟೀಲ್ ಇಂದು ಜಿಲ್ಲೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಂಬಿ ಪಾಟೀಲ್ ಫುಡ್ ಪಾರ್ಕ್ಗಾಗಿ ಗುರುತಿಸಿರುವ ಸ್ಥಳದ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು. ಇಲ್ಲಿ ಏನಾಗ್ತದೆ ಮಿಸ್ ಮ್ಯಾಚ್ ಬಂದ್ಬಿಡ್ತೀವಿ. ಇವ್ರು ಕಟ್ಟುವಾಗ ಯಾವ್ದಕ್ಕೆ ಜಾಸ್ತಿ ಬರ್ತದೆ, ಕೆಲವು ಟೈಮ್ ಕಟ್ಟಿರ್ತಾರೆ. ಬಟ್ ಅಲ್ಲಿ ಬೆಳೆ ಏನು ಸಿಗ್ತದೆ ಕ್ರಾಪ್ ಸರ್ವೆಲ್ಲಿ ಅದು ಮಾಡುವಾಗೆಲ್ಲ ಕ್ಲಿಯರ್ ಮಾಡ್ತಾರೆ. ಓಕೆ ಸರ್, ಒಂದು ಸೈಡ್ ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ಬಿಸಿ ಪಾಟೀಲ್, ಫುಡ್ ಪಾರ್ಕ್ ಸ್ಥಾಪಿಸುವುದರಿಂದ ಜಿಲ್ಲೆಯ ಎಲ್ಲ ರೈತರಿಗೂ ಹೆಚ್ಚಿನ ಅನುಕೂಲವಾಗಲಿದ್ದು ಇದರಿಂದ ಯುವಜನರಿಗೆ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದರು. ಫುಡ್ ಪಾರ್ಕಿಗಾಗಿ ಗುರುತಿಸಿರುವ ಸ್ಥಳ ಸೂಕ್ತವಾಗಿದ್ದು ಮುಖ್ಯಮಂತ್ರಿಯವರ ಜೊತೆ ಚರ್ಚಿಸಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ನಿಂಬೆಹಣ್ಣಿನ ನಿಗಮ ಕೂಡ ಇದೆ. ಆ ಎಲ್ಲ ಬೆಳೆಗಳಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಫುಡ್ ಪಾರ್ಕ್ ಮಾಡೋದು ಭಾಳ ಸೂಕ್ತ. ಆ ನಿಟ್ಟಿನಲ್ಲಿ ಒಳ್ಳೆ ನಾವು ಅಧಿಕಾರಿಗಳೊಂದು ಸಭೆಯನ್ನು ಕರೆದು ಮುಖ್ಯಮಂತ್ರಿಗಳಿಗೆ ಇದರ ಪ್ರಪೋಸಲ್ ಅನ್ನು ಕೊಟ್ಟು ಫುಡ್ ಪಾರ್ಕ್ ಮಾಡೋದಕ್ಕೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಯೋಜನೆಯಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಅದರ 10,000 ಕೋಟಿ ರೂಪಾಯಿಗಳನ್ನು ವಿಶೇಷವಾಗಿ ಆಹಾರ ಸಂಸ್ಕರಣಾ
ಘಟಕಗಳು ಕೊಟ್ಟಿದ್ದಾರೆ. ಈಗ ಇಲ್ಲಿ ನಮ್ಮ ವಿನಂತಿ, ಮಾಜಿ ಸಚಿವ ಎಂಬಿ ಪಾಟೀಲ್, ವಿಜಯಪುರ ಜಿಲ್ಲೆಯು ಬರಪೀಡಿತ ಜಿಲ್ಲೆಯಾಗಿದ್ದು ಫುಡ್ ಪಾರ್ಕ್ ಸ್ಥಾಪಿಸುವುದರ ಮೂಲಕ ಜಿಲ್ಲೆಯಲ್ಲಿ ಕೃಷಿಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಸಣ್ಣ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಕಾಮನ್ ಫೆಸಿಲಿಟೀಸ್ ಏನಾಗ್ತದೆ, ಇಲ್ಲಿ ಕೋಲ್ಡ್ ಸ್ಟೋರೇಜು ಮತ್ತು ವೇರ್ ಹೌಸಸ್ಸು, ಕಾಂಪೌಂಡು, ಇದು ಎರಡು ಕೂಡ ಒಟ್ಟಿಗೆ ಮಾಡಿದ್ರೆ ಸುಮಾರು 200 ಎಕರೆ ಇದು ಆಗ್ತದೆ. 75 ಎಕರೆ, ಒಂದು 110 ಎಕರೆ, 200 ಎಕರೆ ಆಗ್ತದೆ. ಇನ್ನು 200 ಎಕರೆ ಪ್ಲಸ್ ಆಗ್ತದೆ. ಆ 200 ಎಕರೆ ಆದರೆ ಒಂದು ಭಾಳ ಸುಸಜ್ಜಿತವಾದಂಥ ಫುಡ್ ಪಾರ್ಕ್ ಆಗ್ತದೆ. ಅದಕ್ಕೆ ಸಚಿವರು ಹೇಳಿದ್ದೀವಿ, ಅವರು ಅಲ್ಲಿ ವೈನ್ ಇವ್ರನ್ನ ಯಾರು ಸಂಬಂಧಿಸಿಕೊಂಡು ಕರೆದು ಮೀಟಿಂಗ್ ಮಾಡಿ ಎರಡನ್ನೂ ಕೂಡ ಕ್ಲಬ್ ಮಾಡಿ ಸರ್ಕಾರದಲ್ಲಿ ಅದು ಮಾಡಿದರೆ ಅನುಕೂಲ ಆಗ್ತದೆ. ಮತ್ತು ಕಾಮನ್ ಫೆಸಿಲಿಟೀಸ್ ಸರ್ಕಾರದಿಂದ ಮಾಡಿದಾಗ ಇಲ್ಲಿ ವಿಶೇಷವಾಗಿ ಯುವಕರು ಮತ್ತು ಸಣ್ಣ ರೈತರು ಏನೇನಿದ್ದಾರೆ, ಇವತ್ತು ಸಾವಿರಾರು ಮಂದಿಗೆ ಇವತ್ತಿನ ದಿವಸ ನಾವು ಆತ್ಮನಿರ್ಭರದಲ್ಲಿ ಇವತ್ತಿನ ದಿವಸ ಏನು 10 ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ದಾರೆ ನೋಡಿ ಸರ್, ಮತ್ತು 30 ಲಕ್ಷ ಸಾಲ ಕೊಡ್ತಾ ಇದ್ದಾರೆ. ಇವೆಲ್ಲನೂ ಅನುಕೂಲ ಆಗ್ತದೆ. ಇವತ್ತು ಸಾವಿರಾರು ಮಂದಿ ನಿರುದ್ಯೋಗ ಇವತ್ತಿನ ದಿವಸ ಯುವಕರು ಏನಿದ್ದಾರೆ ಅವರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಆಗ್ತದೆ. ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಹಿಂದುಳಿದ ವರ್ಗ 2A ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಮುದಾಯದ ಸಮಾವೇಶವನ್ನು ಕೆಲವರು ಸ್ವಾರ್ಥ ಸಾಧನೆಗಾಗಿ ದಿಕ್ಕು ತಪ್ಪಿಸುವ ಕೆಲಸ ಮಾಡಿರುವುದು ಖಂಡನೀಯ ಎಂದು ಸಚಿವರಾದ ಸಿಸಿ ಪಾಟೀಲ್ ಮತ್ತು ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಯಡಿಯೂರಪ್ಪ ಸೇರಿದಂತೆ ಪಕ್ಷದ ಹಿರಿಯ ನಾಯಕರ ವಿರುದ್ಧ ಮೊದಲಿನಿಂದಲೂ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಬಂದಿದ್ದು, ನಿನ್ನೆ ನಡೆದ ಸಮಾವೇಶವನ್ನು ದಾರಿ ತಪ್ಪಿಸುವ ಷಡ್ಯಂತ್ರ ಮಾಡಿರುವುದು ಸರಿಯಲ್ಲವೆಂದರು. ಸಮುದಾಯಕ್ಕೆ ಮೀಸಲಾತಿ ಕಲ್ಪಿಸುವ ಸಂಬಂಧ ಸಮಗ್ರ ಅಧ್ಯಯನ ನಡೆಸಿ ವರದಿ ನೀಡಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಶಿಫಾರಸು ಮಾಡಿದ್ದು, ಆಯೋಗದ ವರದಿ ಬರುವವರೆಗೂ ಕಾದು ನೋಡುವುದಾಗಿ ತಿಳಿಸಿದರು. ವಾಗ್ದಾಳಿಯನ್ನು ಮಾಡ್ತಾ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಿಂದೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಸರು ಮತ್ತು ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ 2 ವರ್ಷಗಳ ಕಾಲ ಸತತವಾಗಿ, ನಂತರ ಯಡಿಯೂರಪ್ಪನವರು ಶೋಭಾ ಅವ್ರ ಮೇಲೆ, ಸೋಮಣ್ಣ ಅವ್ರ ಮೇಲೆ, ನಮ್ಮ ಮೇಲೆ, ಈ ರೀತಿ ನಾವೆಲ್ಲ ಪಟ್ಟಿಯನ್ನು ಮಾಡ್ಕೋತ ಹೋದರೆ ಈ ಬೇರೆ ಪಕ್ಷದಲ್ಲಿರುವಂಥವ್ರಿಗಿಂತಲೂ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಶಾಸಕರ ಸಚಿವರ ಮೇಲೇ ಆಪಾದನೆಯನ್ನು ಮತ್ತು ವಾಗ್ದಾಳಿಯನ್ನು ಮಾಡಿರುವಂಥದ್ದನ್ನು ನಾವಿಬ್ಬರು ಜವಾಬ್ದಾರಿ ಇರುವಂಥ ಸಚಿವರು ಮತ್ತು 14-15 ಜನ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಸಮಾಜದ ಹಿರಿಯರು ಎಲ್ಲರೂ ಕೂಡಿ ನಾವು ಮಾತು ಕೊಡ್ತಾ ಇದ್ದೀವಿ. ಇದು ಒಂದು ಪ್ರೊಸೆಸ್ದಲ್ಲಿ ಹೊರಟಿದೆ, ಓವರ್ನೈಟ್ದಲ್ಲಿ ಮಾಡುವಂಥದ್ದಲ್ಲ. ಈಗಾಗಲೇ ನಾವು ಹಂತ ಹಂತವಾಗಿ ತ್ರಿವಿಧದಲ್ಲಿ ಬಂದ ನಂತರ ಮತ್ತೆ ಮನವಿಯನ್ನು ಇವ್ರು ಕೊಟ್ಟ ಮೇಲೆ ಈಗ ಅದನ್ನು ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ಶಿಫಾರಸು ಮಾಡಿ ಗೌರ್ಮೆಂಟು ಗೆಜೆಟ್ ಮಾಡಿದೆ. ಈಗ ಅವ್ರು ಅಭ್ಯಾಸ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಕ್ವಾಸಿ ಜುಡಿಷಿಯಲ್ ಒಂದು ಬಾಡಿ ಆಗಿರೋದ್ರಿಂದ ನಾವು ಇಷ್ಟೇ ದಿವಸದಲ್ಲಿ ಅದನ್ನು ರಿಪೋರ್ಟನ್ನು ಕೊಟ್ಟು ಅಂತ ಹೇಳಿಕ್ಕಾಗೋದಿಲ್ಲ. ಅದ್ರ ಸಲುವಾಗಿ ರಿಪೋರ್ಟ್ ಬರೋಗೆ ಕಾಯೋಣ. ಈಗ 70 ವರ್ಷದಿಂದ ನಾವು ಕಾಯ್ದೀವಿ. ಇನ್ನೊಂದು 1 ತಿಂಗಳು 3 ತಿಂಗಳು ಕಾಯುವಂಥದ್ರಲ್ಲಿ ಏನು ತಪ್ಪಿಲ್ಲ. ನೀವು ಇವತ್ತೇ ಮಾಡಬೇಕು, ನಾನು ಉಪವಾಸ ಕೊಡ್ತೇನೆ, ಅಮರ ಉಪವಾಸ ಕೊಡ್ತೇನೆ ಅಂದರೆ ಇದರಲ್ಲಿ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಂದು ಗಡಿ ಪ್ರದೇಶ ಹೆಜಮಾಡಿಯಿಂದ ಬೈಂದೂರು ತನಕ ಹಮ್ಮಿಕೊಂಡಿದ್ದ ಪಾದಯಾತ್ರೆಯನ್ನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಮಾಜಿ ಸಚಿವರಾದ ಅಭಯ್ ಚಂದ್ರ ಜೈನ್, ವಿನಯ್ ಕುಮಾರ್ ಸೊರಕೆ, ರಮಾನಾಥ್ ರೈ, ಪ್ರಮೋದ್ ಮಧ್ವರಾಜ್, ಯುಟಿ ಖಾದರ್, ವಿಧಾನ ಪರಿಷತ್ನ ಮಾಜಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಬಂಡವಾಳಶಾಹಿಯ ಪರವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿದ್ದು ಸಿಎ ಮತ್ತು ಎನ್ಆರ್ಸಿ ಬಗ್ಗೆ ಪ್ರತಿಭಟನೆ ಎಲ್ಲ ಕಡೆ ನಡೆಯಿತು. ನಂತರ ಸಿದ್ದರಾಮಯ್ಯ, ದೇಶದಲ್ಲಿ ಅನೇಕ ಧರ್ಮ ಜಾತಿಗಳಿವೆ, ಜಾತ್ಯತೀತ ತತ್ವದಡಿಯಲ್ಲಿ ಎಲ್ಲವನ್ನೂ ಸಮಾನವಾಗಿ ನೋಡಬೇಕಾಗಿದೆ ಎಂದರು. ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳು ಜಾತಿಗಳಿದ್ದಾವೆ. ಎಲ್ಲ ಧರ್ಮಗಳನ್ನ ಜಾತಿಗಳನ್ನ ಸಮಾನವಾಗಿ ಕಾಣ್ತಕ್ಕಂಥದ್ದೇ ಜಾತ್ಯತೀತ ತತ್ವದ ಉದ್ದೇಶ. ನಾವೆಲ್ಲ ಮನುಷ್ಯರು. ಮನುಷ್ಯನನ್ನ ದ್ವೇಷಿಸಬಾರದು. ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಬೇಕಾಗಿರ್ತಕ್ಕ ಮನುಷ್ಯನ
ಪ್ರಾಥಮಿಕ ಕರ್ತವ್ಯ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ಸುದ್ದಿಗಾರರೊಂದಿಗೆ ಅವರು, ರಾಜ್ಯದ ವಿವಿಧ ಸಮುದಾಯಗಳು ಮೀಸಲಾತಿ ಕೇಳುವುದು ತಪ್ಪೇನಲ್ಲ, ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಮೀಸಲಾತಿ ಕುರಿತು ಸಮಗ್ರವಾಗಿ ಪರಿಶೀಲಿಸಿ ಶಿಫಾರಸು ಮಾಡಲಿದೆ. ಸಂವಿಧಾನದ ಚೌಕಟ್ಟಿನಲ್ಲಿ ಅರ್ಹರಾದವರಿಗೆ ಸೌಲಭ್ಯ ಕಲ್ಪಿಸಲು ಸರ್ಕಾರ ಮುಂದಾಗಬೇಕು ಎಂದು ತಿಳಿಸಿದರು. ಹಲವು ಶಾಸಕರು ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಪುದುಚೇರಿ ಸರ್ಕಾರ ಪತನವಾಗಿದೆ. ಮುಖ್ಯಮಂತ್ರಿ ನಾರಾಯಣಸ್ವಾಮಿ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಲು ಇಂದು ವಿಫಲರಾದ ಬಳಿಕ ರಾಜೀನಾಮೆ ಸಲ್ಲಿಸಿದರು. ಪುದುಚೇರಿ ಸ್ಪೀಕರ್ ಬಿಪಿ ಸಿವಕೋಲುಂತು ಅವರು ನಾರಾಯಣಸ್ವಾಮಿ ವಿಶ್ವಾಸಮತ ಕಳೆದುಕೊಂಡಿರುವುದನ್ನು ಪ್ರಕಟಿಸಿದರು. ಇಂದು ಸಂಜೆ 5 ಗಂಟೆಯೊಳಗೆ ವಿಶ್ವಾಸಮತ ಸಾಬೀತುಪಡಿಸುವಂತೆ ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ತಮಿಲಿಸೈ ಸುಂದರರಾಜನ್ ಮುಖ್ಯಮಂತ್ರಿ ನಾರಾಯಣಸ್ವಾಮಿ ಅವರಿಗೆ ನಿರ್ದೇಶನ ನೀಡಿದ್ದರು. ಕೇಂದ್ರ ಚುನಾವಣಾ ಆಯೋಗ ಇಂದು ಮತದಾನ ನಡೆಯಲಿರುವ ಪ್ರದೇಶಗಳಲ್ಲಿ ಕೇಂದ್ರೀಯ ಪೊಲೀಸ್ ಪಡೆಗಳನ್ನು ಪೂರ್ವಭಾವಿಯಾಗಿ ನಿಯೋಜಿಸುವ ಪರಿಪಾಠ ಹಿಂದಿನಿಂದಲೂ ಇದೆ ಎಂದು ಸ್ಪಷ್ಟೀಕರಣ ನೀಡಿದೆ. ಚುನಾವಣೆ ನಡೆಯಲಿರುವ ಸ್ಥಳಗಳಲ್ಲಿ ಕೇಂದ್ರೀಯ ಪೊಲೀಸ್ ಪಡೆಗಳನ್ನು ನಿಯೋಜಿಸುವ ಕುರಿತು ಮಾಧ್ಯಮಗಳಲ್ಲಿ ಬಂದ ವರದಿ ಗಮನಿಸಿ ಕೇಂದ್ರ ಚುನಾವಣಾ ಆಯೋಗ ಈ ಸ್ಪಷ್ಟೀಕರಣ ನೀಡಿದೆ. 1980ರಿಂದಲೂ ಈ ಪರಿಪಾಠ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳ ಸಮಯದಲ್ಲಿ ನಡೆದುಕೊಂಡು ಬಂದಿದೆ ಎಂದು ತಿಳಿಸಿದೆ. ಮುಖ್ಯವಾಗಿ ಸೂಕ್ಷ್ಮ ಹಾಗೂ ದುರ್ಬಲ ಪ್ರದೇಶಗಳಲ್ಲಿ ಪೂರ್ವಭಾವಿಯಾಗಿ ಪಡೆ ನಿಯೋಜಿಸುವುದು ಸಾಮಾನ್ಯ ಎಂದು ಹೇಳಿದೆ. ಇತ್ತೀಚೆಗೆ ನಡೆದ 5 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಚುನಾವಣೆ ಸಂದರ್ಭ ಕೇಂದ್ರೀಯ ಪಡೆಗಳನ್ನು ಕಳುಹಿಸಲಾಗಿತ್ತು ಎಂದು ಆಯೋಗ ತಿಳಿಸಿದೆ. 2021ರ ರಾಷ್ಟ್ರೀಯ ಗೊಂಬೆ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಬೆಂಗಳೂರಿನ ದೆಹಲಿ ಪಬ್ಲಿಕ್ ಸ್ಕೂಲ್ ಆಯ್ಕೆಯಾಗಿದ್ದು, ಪ್ರದರ್ಶನಕ್ಕಾಗಿ ಶಾಲೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ದಿನನಿತ್ಯದ ಬಳಕೆಯಲ್ಲಿ ಉತ್ಪತ್ತಿಯಾಗುವ ಘನತ್ಯಾಜ್ಯಗಳನ್ನು ಹಾಗೂ ದಿನಪತ್ರಿಕೆಗಳನ್ನು ಬಳಸಿ ಕ್ರಿಯಾತ್ಮಕ ಮತ್ತು ಆಕರ್ಷಕ ಗೊಂಬೆಗಳನ್ನು ತಯಾರಿಸಿ ಅವುಗಳಿಗೆ ಎಲೆಕ್ಟ್ರಾನಿಕ್ ವಸ್ತುಗಳ ಸಹಾಯದಿಂದ ಚಲನೆ ನೀಡಿ ಗೊಂಬೆಗಳ ಮೆರುಗನ್ನು ಹೆಚ್ಚಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಮುಖ್ಯ ಪ್ರಾಧ್ಯಾಪಕರಾದ ಅನಿತಾ ವಿಜೇಶ್, ಅಂತಾರಾಷ್ಟ್ರೀಯ ಮಟ್ಟದ ಗೊಂಬೆ ಪ್ರದರ್ಶನಕ್ಕೆ ನಮ್ಮ ಶಾಲೆ ಭಾಗವಹಿಸುತ್ತಿರುವುದು ಹೆಮ್ಮೆಯ ವಿಷಯ. ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯವನ್ನು ವಿಕಸನಗೊಳಿಸುತ್ತವೆ ಎಂದು ತಿಳಿಸಿದರು. ಶಾಲಾ ಶಿಕ್ಷಕಿ ಜಯಂತಿ ಚನ್ನಪಟ್ಟಣ ಗೊಂಬೆಗಳ ಮಾದರಿಯನ್ನು ಬಳಸಿಕೊಂಡು ಅವುಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ವಿಭಿನ್ನವಾದ ಗೊಂಬೆಗಳನ್ನು ವಿದ್ಯಾರ್ಥಿಗಳು ತಯಾರಿಸಿದ್ದು, ಮಕ್ಕಳಿಗೆ ಇಷ್ಟವಾಗುವಂತಹ ಗೊಂಬೆಗಳನ್ನು ಮೇಳದಲ್ಲಿ ಪ್ರದರ್ಶನ ಮಾಡಲಿದ್ದೇವೆ ಎಂದು ಹೇಳಿದರು. We know that toys have always been an integral part of the learning process. ಚನ್ನಪಟ್ಟಣದ ಗೊಂಬೆಯ ಮಾದರಿ ಅದನ್ನು ವರ್ಕಿಂಗ್ ಕಂಡೀಷನಲ್ಲಿ ತರೋದಕ್ಕೋಸ್ಕರ ಪ್ರಯತ್ನವನ್ನು ಪಟ್ಟು ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಆಸಕ್ತರಾಗಿದ್ದು ಸುಮಾರು 6ರಿಂದ 7 ಆಕ್ಟಿವಿಟಿಗಳನ್ನು ಇದೇ ರೀತಿಯಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೋಸ್ಕರ ನಾವು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ನಾವು ಪ್ರಧಾನಮಂತ್ರಿಯವರಿಗೆ ಕೃತಜ್ಞರಾಗಿದ್ದೇವೆ. ವಿದ್ಯಾರ್ಥಿ ಅಂಕುಶ್ ಪ್ಲಾಸ್ಟಿಕ್ ಬಾಟಲ್ ಬಳಸಿ ತಾವು ತಯಾರಿಸುವ ಗೊಂಬೆಯನ್ನು ತೋರಿಸಿ ಗೊಂಬೆಗಳ ಪ್ರದರ್ಶನ ಮೇಳಕ್ಕೆ ಭಾಗವಹಿಸುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದರು. ತುಂಬ ಕಸದಿಂದ ಸಾಮಾನುಗಳನ್ನು ಎತ್ಕೊಂಡು ಈ ಟಾಯ್ನು ಮಾಡಿದ್ದೇನೆ. ನನಗೆ ತುಂಬ ಖುಷಿ ಆಗ್ತಾ ಇದೆ ಇದು ಟಾಯ್ ಫೇರ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವುದರಿಂದ. ಮೈಸೂರಿನ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯ ಪ್ರತಿಷ್ಠಾಪನೆಗಾಗಿ ನೈಋತ್ಯ ರೈಲ್ವೆ ಇಲಾಖೆ ನಿರ್ಮಾಣ ಮಾಡಿರುವ ನೂತನ ಲಿಫ್ಟ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಮತ್ತು ಪ್ರಧಾನ ಅರ್ಚಕ ಶಶಿಶೇಖರ್ ದೀಕ್ಷಿತ್ ಸೇರಿದಂತೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ಎಸ್ ಟಿ ಸೋಮಶೇಖರ್ ರಾಮಮಂದಿರ ನಿರ್ಮಾಣಕ್ಕೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ದೇಣಿಗೆ ಸಂಗ್ರಹವಾಗುತ್ತಿದ್ದು, ದೇಣಿಗೆ ಸಂಗ್ರಹದ ಖರ್ಚು ವೆಚ್ಚದ ಕುರಿತಾದ ಮಾಹಿತಿ ಸಾರ್ವಜನಿಕರಿಗೆ ಪಾರದರ್ಶಕವಾಗಿ ಲಭ್ಯವಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. ಜನಸಾಮಾನ್ಯರು ಕೊಡ್ತಾ ಇರ್ತಕ್ಕಂಥದ್ದು, ಪ್ರತಿಯೊಂದಕ್ಕೂ ಲೆಕ್ಕವನ್ನು ಇಟ್ಟಿರ್ತಕ್ಕಂಥದ್ದು, ಒಂದೇ ಒಂದು ಪೈಸೆ ಕೂಡ ವ್ಯತ್ಯಾಸ ಆಗದೇ ಇರತಕ್ಕಂಥ ಸಿಸ್ಟಮ್ನಲ್ಲಿ ಇವತ್ತು ಹೋಗ್ತಾ ಇದೆ.
ನಾನು ಮೈಸೂರಿನಲ್ಲೂ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಪ್ಯಾನ್ ಕಾರ್ಡ್ ಯಾರು ಇರ್ತದೆ ನಂಬರು ಅದನ್ನು ಕಲೆಕ್ಟ್ ಮಾಡಿ ಚೆಕ್ ಕೊಡ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಪೈಸಾ ಲೆಕ್ಕವನ್ನು ಇಟ್ಟಿರ್ತಕ್ಕಂಥದ್ದು. ಯಾರು ಬೇಕಾದರೂ ಏನು ಬೇಕಾದರೂ ಹೇಳಲಿ, ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನೆಯಿಂದನೂ ಕೂಡ ಹಣವನ್ನು ಶ್ರೀರಾಮ ಮಂದಿರಕ್ಕೆ ವಾಲಂಟ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ನಾವ್ಯಾರೂ ಫೋರ್ಸ್ ಮಾಡ್ತಾ ಇಲ್ಲ, ಬಲವಂತ ಮಾಡ್ತಾ ಇಲ್ಲ. ಸಂಸದ ಪ್ರತಾಪ್ ಸಿಂಹ, ಚಾಮುಂಡಿ ಬೆಟ್ಟದ ಮಳಿಗೆಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಪ್ರಸಾದ್ ಯೋಜನೆಯಡಿ ಅನುದಾನ ಬಿಡುಗಡೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ದೀಕ್ಷಿತರು ಪ್ರತಿ ಸಾರಿ ಬಂದಾಗಲೂ ಕೂಡ ಇದೊಂದು ಲಿಫ್ಟ್ ಒಂದು ಹೊಸದಾಗಿ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿರುವಂತಹ ಸೋಮಶೇಖರ್ ಸಾಹೇಬರು ಬಂದಾದ ನಂತರ ಈ ಲಿಫ್ಟನ್ನು ಏನು ಹೊಸದಾಗಿ ಮಾಡೋದಕ್ಕೆ ಒಂದಷ್ಟು ಅನುದಾನವನ್ನು ಕೂಡ ಕೊಡಬೇಕಿತ್ತು. ಸುಮಾರು 5.5 ಲಕ್ಷ ರೂಪಾಯಿನ ಅದಕ್ಕೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿಸ್ಕೊಟ್ಟು ಅದರ ಪರಿಣಾಮವಾಗಿ ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟು ಹೊಸ ಲಿಫ್ಟನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಇವತ್ತು ಅದರ ಒಂದು ಸಣ್ಣ ಪೂಜೆಯನ್ನು ಕೂಡ ನಿರ್ವಹಿಸಲಾಯಿತು. ನಾವು ಚಿಕ್ಕ ವಯಸ್ಸಲ್ಲಿ ಪ್ರಧಾನ ಅರ್ಚಕ ಶಶಿಶೇಖರ್ ದೀಕ್ಷಿತ್ ಉತ್ಸವ ಮೂರ್ತಿಯ ಪ್ರತಿಷ್ಠಾಪನೆಗಾಗಿ ನೂತನ ಲಿಫ್ಟ್ ನಿರ್ಮಿಸಿರುವುದು ಸಂತಸದ ವಿಷಯವೆಂದು ಅಭಿಪ್ರಾಯಪಟ್ಟರು. ಎಲ್ಲ ಕಡೆ ಎಲೆಕ್ಟ್ರಿಕ್ ಬರುತ್ತೆ, ಆಮೇಲೆ ಸ್ವಿಚ್ ಹಾಕೋದು, ಆಮೇಲೆ ಬ್ಯಾಟ್ರಿಲಿ ಓಡಿಸೋದೆಲ್ಲ ಬರುತ್ತೆ. ಆ ಥರದ್ದೆಲ್ಲ ಬೇಡ, ನಮಗೆ ಮ್ಯಾನ್ಯುವಲ್ ಮಾಡಿಟ್ಟಿದ್ದಾರೆ ಮಹಾರಾಜರು. ಅದೇ ಪದ್ಧತಿ ಉಳಿಬೇಕು ಅಂತೇಳಿ ಲಿಫ್ಟ್ನ ರಿಪೇರಿ ಮಾಡಿಸೋಕ್ಕೆ ಏರ್ಪಾಡು ಮಾಡಿದ್ವಿ. ಅದೇ ರೀತಿಯಾಗಿ ರೈಲ್ವೆನವರು ಶ್ರಮಪಟ್ಟು ಆ ಕೆಲಸನ ಮಾಡಿಕೊಟ್ಟಿದ್ದಾರೆ. ರೈಲ್ವೆ ಅವರಿಗೆ ಮತ್ತು ಪ್ರತಾಪ್ ಸಿಂಹ ಅವರಿಗೆ, ಮಿನಿಸ್ಟ್ರಿಗೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೃಷಿ ಕ್ಷೇತ್ರದಲ್ಲಿ ವಿಭಿನ್ನ ಪ್ರಯತ್ನ ಮಾಡಿ ಲಾಭ ಪಡೆಯದೆ ನಷ್ಟ ಅನುಭವಿಸುತ್ತಿರುವ ಅನೇಕ ರೈತರ ಮಧ್ಯೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನೀಡಸೋಶಿ ಗ್ರಾಮದ ರಮೇಶ್ ಖಾನಾಪುರ ಎಂಬ ರೈತ ತಮ್ಮ 1 ಎಕರೆ ಜಮೀನಿನಲ್ಲಿ ಸ್ಟ್ರಾಬೆರಿ ಬೆಳೆಯುವ ಮೂಲಕ ಯಶಸ್ವಿಯಾಗಿದ್ದು ಜಿಲ್ಲೆಯ ರೈತರಿಗೆ ಮಾದರಿಯಾಗಿದ್ದಾರೆ. ಸಾವಯವ ಮತ್ತು ರಾಸಾಯನಿಕ ಕೃಷಿ ಪದ್ಧತಿ ಎರಡನ್ನೂ ಅಳವಡಿಸಿಕೊಂಡು ಸ್ಟ್ರಾಬೆರಿ ಬೆಳೆಯುತ್ತಿರುವ ರಮೇಶ್ ಪ್ರತಿದಿನ 60 ರಿಂದ 70 ಕೆಜಿಗಳಷ್ಟು ಸ್ಟ್ರಾಬೆರಿಯನ್ನು ಮಾರಾಟ ಮಾಡುವ ಮೂಲಕ ಆರ್ಥಿಕವಾಗಿ ಪ್ರಗತಿ ಹೊಂದಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ರಮೇಶ್ ಖಾನಾಪುರ ನಿರಂತರ ಪ್ರಯತ್ನದ ಜೊತೆ ಹೊಸ ರೀತಿಯ ಆಧುನಿಕ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದರಿಂದ ಕೃಷಿಯಲ್ಲಿ ಸಾಧನೆ ಮಾಡಬಹುದು ಎಂದು ತಿಳಿಸಿದರು. ಡಿಡಿ ಚಂದನದಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನ ಕಾರ್ಯಕ್ರಮದ ಪ್ರೇರಣೆ ಪಡೆದು ಸ್ಟ್ರಾಬೆರಿಯಂತಹ ವಾಣಿಜ್ಯ ಬೆಳೆಯನ್ನು ಬೆಳೆಯಲು ಧೈರ್ಯ ಮಾಡಿರುವುದಾಗಿ ಅಭಿಪ್ರಾಯಪಟ್ಟರು. ಇಲ್ರಿ ಸರ್, 75% ಆರ್ಗ್ಯಾನಿಕ್ ಇದೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 317 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,48,466ಕ್ಕೆ ಏರಿಕೆಯಾಗಿದೆ. ಇಂದು 287 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,30,087ಕ್ಕೆ ತಲುಪಿದೆ. ಇಂದು 5 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,299ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 6,061 ಸಕ್ರಿಯ ಪ್ರಕರಣಗಳಿವೆ. 128 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 45,868 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,83,80,495 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 181 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,03,943ಕ್ಕೆ ಏರಿಕೆಯಾಗಿದೆ. ಇಂದು 109 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,95,104ಕ್ಕೆ ಏರಿಕೆಯಾಗಿದೆ. ಸದ್ಯ 4,384 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 3 ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 4,454 ಮಂದಿ ಸಾವನ್ನಪ್ಪಿದ್ದಾರೆ. ಕೇಂದ್ರ ಕ್ರೀಡಾ ಹಾಗೂ ಯುವಜನ ಸೇವೆ, ಅಲ್ಪಸಂಖ್ಯಾತರ ಕಲ್ಯಾಣ ರಾಜ್ಯ ಸಚಿವ ಕಿರಣ್ ರಿಜಿಜು ಬೆಂಗಳೂರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಇಂದು ಚಾಲನೆ ನೀಡಿದರು. ರಾಜ್ಯದ ಕ್ರೀಡಾ ಮತ್ತು ಯುವಜನ ಸೇವೆ ಸಚಿವ ನಾರಾಯಣಗೌಡ, ಖ್ಯಾತ ಕ್ರೀಡಾಪಟು ಪಂಕಜ್ ಅಡ್ವಾನಿ, ಪ್ರಾಧಿಕಾರದ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ಕಿರಣ್ ರಿಜಿಜು ಕ್ರೀಡಾಪಟುಗಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳ ಜೊತೆಗೆ ವಿಶೇಷ ತರಬೇತಿ ನೀಡಲು ಸರ್ಕಾರ ಬದ್ಧವಾಗಿದೆ. ಮುಂದಿನ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯಲು ಕ್ರೀಡಾಪಟುಗಳಿಗೆ ವಿಶ್ವ ದರ್ಜೆ ಮಟ್ಟದ ತರಬೇತಿ ನೀಡುವುದು ಅಗತ್ಯ ಎಂದು ಪ್ರತಿಪಾದಿಸಿದರು. ತರಬೇತುದಾರರ ವಿಚಾರದಲ್ಲೂ ನಾವು ಸ್ವಾವಲಂಬಿಯಾಗುವ ಅಗತ್ಯವಿದ್ದು, ದೇಶೀಯ ತರಬೇತುದಾರರಿಗೆ ಹೆಚ್ಚಿನ ಸಂಭಾವನೆ ಮತ್ತಿತರ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದರು. हमारा खिलाड़ी, हमारा टीम जो चाहिए
हमने सारा फेडरेशन को बता दिया है। ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈಲು ನಿರ್ಮಾಣದ ಎಲ್ಲ ಹಂತಗಳಲ್ಲಿ ಮೇಕ್ ಇನ್ ಇಂಡಿಯಾ ಛಾಪು. ಮನೆ ಮನೆಗೆ ಕೊಳವೆ ಮೂಲಕ ನೀರು ಪೂರೈಕೆ ಯೋಜನೆ ಪ್ರಗತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಮೇಕೆದಾಟು ನೀರಾವರಿ ಯೋಜನೆ ಶೀಘ್ರ ಅನುಷ್ಠಾನ. ವಿದ್ಯುತ್ ಉತ್ಪಾದನೆಗೂ ಅಗತ್ಯ ಕ್ರಮ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ರಾಜ್ಯದೆಲ್ಲೆಡೆ ಇಂದಿನಿಂದ 6ರಿಂದ 8ನೇ ತರಗತಿ ಆರಂಭ. ಪಠ್ಯಕ್ರಮ ಕಡಿತ. ಸಚಿವ ಎಸ್ ಸುರೇಶ್ ಕುಮಾರ್. ಹಾಗೂ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯಲು ಕ್ರೀಡಾಪಟುಗಳಿಗೆ ವಿಶ್ವದರ್ಜೆ ಮಟ್ಟದ ತರಬೇತಿ. ದೇಶೀಯ ತರಬೇತುದಾರರಿಗೆ ವಿಶೇಷ ಸೌಲಭ್ಯ. ಕಿರಣ್ ರಿಜಿಜು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30ಕ್ಕೆ ಚಂದನದಲ್ಲಿ. ನಮಸ್ಕಾರ.